ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಹೈಕಮಾಂಡ್ ಹಲ್ಚಲ್ ಸೃಷ್ಟಿಸಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮೇ 26ರಂದು ದೆಹಲಿಗೆ ಬರುವಂತೆ ಬುಲಾವ್ ನೀಡಿರುವಂತದ್ದು ಈಗ ವರಿಷ್ಠರ ಸೂಚನೆ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಕಾಂಗ್ರೆಸ್ ಹೈಕಮಾಂಡ್ನ ಈ ನಡೆ ಇನ್ನು ರಾಜ್ಯಸಭಾ ಚುನಾವಣಾ ಚರ್ಚೆಯ ನೆಪ ಹೇಳಿಕೊಂಡು ಬದಲಾವಣೆ ಜಪವನ್ನ ಏನಾದ್ರೂ ಮಾಡಲಾಗ್ತಾ ಇದೆಯಾ? ರಾಜ್ಯ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಈಗ ಹಲ್ಚಲ್ ಸೃಷ್ಟಿ ಮಾಡಿದೆ. ಸಿಎಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ನೀಡಿರುವಂತದ್ದು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಇದೊಂದು ವಿಚಾರ. ಮೇ 26ರಂದು ದೆಹಲಿಗೆ ಬನ್ನಿ ಅಂತ ಕರೆದಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದೆ ಕಾಂಗ್ರೆಸ್ ಹೈಕಮಾಂಡ್ನ ಈ ನಡೆ. ರಾಜ್ಯಸಭಾ ಚುನಾವಣೆ ಚರ್ಚೆ ನಡೆಯುತ್ತಾ ಅಥವಾ ಬದಲಾವಣೆ ಏನಾದ್ರೂ ಆಗುತ್ತಾ? ಸಿಎಂ ಕುರ್ಚಿ ಬದಲಾವಣೆ ವಿಚಾರ ಚರ್ಚೆಗೆ ಹೈಕಮಾಂಡ್ ಏನಾದ್ರೂ ಮುಂದಾಯ್ತಾ ಅನ್ನುವಂತ ಕುತೂಹಲ ಉಂಟಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ಸಿಎಂ ಬಣ ಡಿಸಿಎಂ ಬಣ ಒಂದ್ ರೀತಿಯಾಗಿ ಹಲ್ಚಲ್ ಸೃಷ್ಟಿ ಮಾಡ್ತಾ ಇತ್ತು, ಹೈಕಮಾಂಡ್ಗೆ ತಲೆನೋವನ್ನ ತಂದಿಡ್ತಾ ಇತ್ತು. ಆದ್ರೆ ಈಗ ಹೈಕಮಾಂಡ್ ಒಂದು ಹೊಸ ಆಟವನ್ನ ಆರಂಭ ಮಾಡಿದೆ. ಏಕಾಏಕಿಯಾಗಿ ಈ ಒಂದು 26ನೇ ತಾರೀಕು ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಬರಬೇಕು ಅಂತ ಬುಲಾವ್ ನೀಡಿರುವಂಥದ್ದು ಈಗ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಸಿಎಂ ಕುರ್ಚಿ ಬದಲಾವಣೆ ವಿಚಾರ ಅಂತ ಬಂದಾಗ ಬದಲಾವಣೆ ಆಗತ್ತಾ ಅಥವಾ ಏನು ನೆಕ್ಸ್ಟ್ ಏನಾಗುತ್ತೆ? ಇನ್ನು ಶಾಸಕರುಗಳು ಪಟ್ಟು ಹಿಡಿದು ನಿಲ್ತಾ ಇರುವಂತದ್ದು ಸಂಪುಟ ಪುನರಚನೆ ಆಗುವಂತಹ ವಿಚಾರದಲ್ಲಿ. ಈಗ ಸಿಎಂ ಬಣಕ್ಕಲ್ಲ ಡಿಸಿಎಂ ಬಣಕ್ಕೆ ಒಂದ್ ರೀತಿಯಾಗಿ ಕುತೂಹಲ ಏನಾಗ್ತಾ ಇದೆ ಅನ್ನುವಂಥದ್ದು ಹೆಚ್ಚಿನದಾಗಿ ಪ್ರಶ್ನೆ ಕಾಡ್ತಾ ಇರುತ್ತೆ. ತಲೆಯಲ್ಲಿ ಹುಳ ಬಿಟ್ಕೊಂಡಿರ್ತಾರೆ. ಇಬ್ರು ಒಟ್ಟೊಟ್ಟಿಗೆ ಇರ್ತಾರೆ ಸಿಎಂ ಡಿಸಿಎಂ. ಆದ್ರೂ ಕೂಡ ಸಿಎಂನ ಪ್ರತ್ಯೇಕವಾಗಿ ಹೈಕಮಾಂಡ್ ನಾಯಕರು 26ನೇ ತಾರೀಕು ಬನ್ನಿ ಮಾತಾಡ್ಬೇಕು ಅಂತ ಕರೆದಿರುವಂತದ್ದು ಸಾಕಷ್ಟು ಕುತೂಹಲ ಉಂಟಾಗ್ತಾ ಇದೆ. ಈ ಒಂದು ವಿಚಾರದಲ್ಲಿ ಏನೇನೆಲ್ಲ ಚರ್ಚೆ ಆಗ್ಬಹುದು, ಯಾಕೆ ಕರೆದಿರಬಹುದು ಅಂತ ಡಿಸಿಎಂ ಬಣ ಆ ಕಡೆ ಇನ್ನೊಂದು ಪ್ಲಾನ್ ನಡೀತಾ ಇರುತ್ತೆ. ಏನ್ ಮಾಡ್ಬೇಕು, ಏನಾದ್ರೂ ಬದಲಾವಣೆ ಆದ್ರೆ ಅದಕ್ಕೆ ನಾವ್ ಯಾವ ರೀತಿ ಅದನ್ನ ತಡೆ ಹಿಡಿಯೋದಕ್ಕೆ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತ ಡಿಸಿಎಂ ಬಣ ಒಂದ್ ರೀತಿಯಾಗಿ ಪ್ಲಾನ್ ನಡೀತಾ ಇರುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ.